ನಿಲ್ಲುವವರ ಅವಸರ ಮಾಡಬೇಡ. ಅದಕ್ಕೊಂದು ದಾರಿ ಬೇರೆ ಇದೆ. ಅದೇನಂತ ಬೇಗ ಹೇಳೋಣರಿ. ಈ ಗೌರನ ಪ್ರಾಣ ಮೀರಿ ತಾಳೆ ಮತ್ತ ಹತ್ತಿದೆ ಅಂದ್ರೆ ಆವೇಶಕ್ಕೆ ಅವಸರ ಮಾಡಬೇಡಿ ಗೌಡ್ರಿ. ಅಂದ್ರೆ ಮೊದಲ ಕಲ್ಪಿಸ್ಕೊಳ್ಳೋಣ, ಆಮೇಲೆ ಹಿಂದಿಗಡೆ ಬಾಬಾಗೌಡನ ಕೆಲಸ ಏನಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಆಯ್ತು, ಆಲ್ರೈಟ್. ಶೆಟ್ಟಿ, ಆ ಗ್ಯಾಂಗಿನ ಬಗ್ಗೆ ತಮಗೆಲ್ಲ ಗೊತ್ತಾ? ಶಿವನೇ ಚನ್ನಬಸವ ಗೌಡ, ನೀವು ಹೇಳಿರಿ ಅಂದ್ರ ಇನ್ನು ಅವರ ಬಗ್ಗೆ ತಿಳ್ಕೋಬೇಕಾತ್ರಿ. ಏ ಶೆಟ್ಟಿ, ತಿಳ್ಕೊಳ್ಬೇಕಾಗಲ್ಲ, ಖಚಿತಪಡಿಸ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ. ಹಾಗಂತ ಅವನ ಬಡಿಗೆ ಎಳೆ ಎಳೆಯಾಗಿ ತಿಳಿದುಕೊಂಡರೆ ಇದೇ ಕತ್ತಿಯಿಂದ ಅವನ ತುಂಡು ತುಂಡಾಗಿ ಕತ್ತರಿಸಿ ಒಂದು ಹಾಕಿ ಬಿಡುತ್ತೇನೆ. ಸಬಾಷ್ ಬೈರ, ಸಬಾಷ್. ನನ್ನ ಬಲಗೈ ಬಂಟ ಅಂದ್ರೆ ನೀನೇ ಕಣು. ನನ್ನ 108 ವಿಚಾರದ ಅಂಟಿಕೊಂಡಿರುವ ಈ ಗೌಡಂಗೆ ನೀನೇ ಟೊಂಕ ಕಟ್ಟಿ ನಿಂತು ಬಿಡು. ನೀವೀಗಲೇ ಅಪ್ಪಣೆ ಕೊಡಿ ಗೌಡ್ರೆ. ತಪ್ಪು ದಾರಿ ನಡೀತಿರುವ ಬೆಪ್ಪ ಗುಣ ರುಂಡ ತಂದು ನಿಮ್ಮ ಪಾದದ ನೀಡುತ್ತೇನೆ. ಛೇ 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 ತಮ್ಮ, ನಿನ್ನ ಮಾತ ಖರೆ ಇಲ್ವೋ ತಮ್ಮ? ಮುಂಜಾನೆ ನನ್ನ ಪ್ರಾಣ ಅವನ ಕೈಯಿಂದ ಉಳಿದು ಬಂದದ ದೊಡ್ಡದೈತಿ. ಸಾಕು ಶೆಟ್ಟಿ, ಸಾಕು. ವೈರ್ಗಳ ಸೂರ ಪ್ರಶಂಸೆ ಮಾಡಿ ನನ್ನ ಹೊಟ್ಟೆ ಉರಿಸಬೇಡ. ಅವ್ರನ್ನೇ ಅಲ್ಲ ಹೇಗಾದ್ರೂ ಮಟ್ಟ ಹಾಕಿ ಈ ನಾಡಿಗೆ ನಾನೇ ನಾಯಕನಾಗಿ ಆದ ಮೇಲೆ ಇಂಥನವರು ಈ ಪ್ರಕಾಶ್ ಗೌಡನ ಅವತಾರ. ನೋಡ್ರಿ, ಈ ಸಂತೋಷ ಸಭಾದಲ್ಲಿ ಏನು ಹಾಡಿಲ್ಲ.